ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಜಾತ್ಯತೀತ ಹೆಸರಲ್ಲಿ ಕೋಮು ಧ್ರುವೀಕರಣೆ ಮಾಡಲು ರಾಜ್ಯ ಸರ್ಕಾರ ಯತ್ನ. ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಆರೋಪ. ಉಪ್ಪಳದಲ್ಲಿ ತಾಲೂಕು ಕಚೇರಿ 3ನೇ ಮಹಡಿಗೆ ಸ್ಥಳಾಂತರ. ವೃದ್ಧರಿಗೆ ವಿಕಲಚೇತನರಿಗೆ ತ್ರಾಸವೆಂದು ನಾಗರಿಕರು. ಬಿಎಂಎಸ್ ವಲಯ ಸಮಿತಿ ವತಿಯಿಂದ ನಡೆಯಿತು ಕಬಡ್ಡಿ ಪಂದ್ಯಾವಳಿ. ಜೆಕೆ ಅಕಾಡೆಮಿ ಚಾಂಪಿಯನ್. ನೀರಿಗಾಗಿ ಎಲ್ಲೆಡೆ ಹಾಹಾಕಾರ. ವ್ಯಥ, ಪಾಳು ಬಿದ್ದಿದೆ ಕೆರೆಗಳು. ದುರಸ್ತಿ ನಡೆಸದೇ ಇದ್ದ ಸಂಪನ್ಮೂಲ ಬಳಸದ ಅಧಿಕಾರಿಗಳು. ಕಾಸರಗೋಡಿನ ಮಲ್ಲಿಕಾರ್ಜುನ ದೇಗುಲದಲ್ಲಿ ನಡೆಯುತ್ತಿದೆ ವರ್ಷಾವಧಿ ಜಾತ್ರೆ. ಸೋಮವಾರ ನಡೆಯಿತು ವಿಶೇಷ ಅಲಂಕಾರ ಪೂಜೆ. ಮುನ್ನಾಡ್ ಪ್ಯೂಪಿಲ್ಸ್ ಕೋಆಪರೇಟಿವ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ 10ನೇ ವರ್ಷಾಚರಣೆ. ಬುಧವಾರ ನಡೆಯಲಿದೆ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯ. ಇದೀಗ ವಾರ್ತೆಗಳು ವಿವರವಾಗಿ. ಜಾತ್ಯತೀತ ಎಂಬ ಪದ ಬಳಸಿ ರಾಜ್ಯದ ಎಡರಂಗ ಸರ್ಕಾರವು ಕೋಮು ಸಾಮರಸ್ಯವನ್ನು ಹಾಳುಗೆಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಆರೋಪಿಸಿದ್ದಾರೆ. ಅವರು ಸೋಮವಾರ ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡುತ್ತಿದ್ದರು. ಬಿ ಫೆಸ್ಟ್ ನಡೆಸಿದವರಿಗೆ ಪ್ರಮೋಷನ್ ಹಾಗೂ ಗೋಪೂಜೆ ಆಚರಿಸಿದರೆ ಸಸ್ಪೆಂಡ್ ಎಂಬ ನೀತಿ ಎಡರಂಗ ಸರ್ಕಾರದ್ದು. ಚೀಮೇನಿ ಜೈಲಲ್ಲಿ ಗೋಪೂಜೆ ನಡೆಸಿದ ಹೆಸರಲ್ಲಿ ಜೈಲರ್ ಸೂಪರಿಂಟನ್ನು ಅಮಾನತುಗೊಳಿಸಿದ ಕ್ರಮ ಖಂಡನೀಯ. ಈ ನಿಮಿತ್ತ ಇದೇ ಮಂಗಳವಾರ ಸಬ್ ಜೈಲಿಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಗೋಪೂಜೆ ನಡೆಸಲಾಗುವುದು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ತಿಳಿಸಿದರು. പശുവിനെ കൊല്ലുന്ന ആൾക്കാരെ പ്രീതിപ്പെടുത്താൻ വേണ്ടിയിട്ടുള്ള നടപടിയുടെ ഭാഗമായിട്ടാണ് ഇത് എന്ന് ഞങ്ങൾ സംശയിക്കുന്നു. അതുകൊണ്ട് സംസ്ഥാന സർക്കാർ ഇപ്പോൾ ചെയ്തു വന്നിട്ടുള്ള ഈ നടപടി പിൻവലിച്ച് പൊതുസമൂഹത്തോട് മാപ്പ് പറയണമെന്നാണ് BJPക്ക് ആവശ്യപ്പെടാനുള്ളത്. ഈ വിഷയത്തിൽ BJP വളരെ ഗൗരവത്തിലാണ് എടുത്തിരിക്കുന്നത്. BJPയും കാസർഗോഡ് ജില്ലയുടെ ഹെഡ്ക്വാർട്ടേഴ്സ് എന്ന നിലയ്ക്ക് ഹെഡ്ക്വാർട്ടേഴ്സിലുള്ള കാസർഗോഡ് സബ് ജയിലിലേക്ക് പ്രതിഷേധ മാർച്ചും അതുപോലെ തന്നെ പ്രതിഷേധം സൂചകമായിട്ട് ഞങ്ങൾ ജയിലിൻ്റെ മുമ്പിൽ കാസർഗോഡ് സബ് ജയിലിൻ്റെ മുമ്പിൽ ಗೋಪೂಜೆ നടത്താനും തീരുമാനിച്ചിരിക്കുന്നു. ಕಾಸರಗೋಡ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಅವರಿಗೆ ಯುವ ಮೋರ್ಚಾ ನಾಯಕ PR ಸುನಿಲ್ ಸಾಥ್ ನೀಡಿದರು. ಉಪ್ಪಳದಲ್ಲಿ ಕಾರ್ಯನಿರ್ವಹಿಸುವ ಮಂಜೇಶ್ವರ ತಾಲೂಕು ಕಚೇರಿ ಕಟ್ಟಡದ 3ನೇ ಅಂತಸ್ತಿಗೆ ಸ್ಥಳಾಂತರಗೊಂಡಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಉಂಟಾಗುವಂತೆ ಮಾಡಿದೆ. ಈ ಬೆಳವಣಿಗೆಯಿಂದ ವೃದ್ಧರಿಗೆ ಹಾಗೂ ವಿಕಲಚೇತನರಿಗೆ ಏನಾದರೂ ಮನವಿ ಸಲ್ಲಿಸಲು ಕಚೇರಿಗೆ ಬರಬೇಕಾದಲ್ಲಿ ತ್ರಾಸವಾಗಬಹುದೆಂಬುದು ಜನರ ಅಳಲು. ಸರ್ಕಾರಿ ಸ್ಥಳ ಮಂಜೇಶ್ವರದಲ್ಲಿದ್ದರೂ ಕಾರಣಾಂತರಗಳಿಂದ ತಾಲೂಕು ಕಚೇರಿಯು ಉಪ್ಪಳದಲ್ಲಿನ ಖಾಸಗಿ ಕಟ್ಟಡದಲ್ಲಿ ಕಳೆದ 3 ವರ್ಷದಿಂದ ಕಾರ್ಯಾಚರಿಸುತ್ತಿದೆ. 2014ರ ಮಾರ್ಚ್ 20ರಂದು ಉಪ್ಪಳದಲ್ಲಿ ಆರಂಭಗೊಂಡ ತಾಲೂಕು ಕಚೇರಿ 6ನೇ ವರ್ಷ ಮೇಲಂತಸ್ತಿಗೆ ಸ್ಥಳಾಂತರವಾಯಿತು. ಇದೀಗ 3ನೇ ಅಂತಸ್ತಿಗೆ ಕಚೇರಿಯು ವರ್ಗಾವಣೆಯಾಗಿದೆ. ಈ ನಿಮಿತ್ತ ವಯಸ್ಕರಿಗೆ ಹಾಗೂ ವಿಕಲಚೇತನರಿಗೆ ಮನವಿ ಸಲ್ಲಿಸಲು ಕಚೇರಿಗೆ ಹೋಗಲು ತ್ರಾಸವಾಗುವಂತಾಗಿದೆ ಎಂಬ ಆರೋಪ ಉಂಟಾಗಿದೆ. ಇದೀಗ ಈ ಒಂದು ತಾಲೂಕು ಕಚೇರಿಗೆ ದಿನನಿತ್ಯ ಬರುವವರು ಸುಮಾರು 40 ಸ್ಟೆಪ್ಗಳನ್ನು ಹತ್ತಿ ತಾಲೂಕು ಕಚೇರಿಗೆ ಹೋಗಬೇಕಾದಂಥ ದುಸ್ಥಿತಿ ಇಲ್ಲಿ ಬಂದಿದೆ. ಇಲ್ಲಿ ಮಹಿಳೆಯರು, ವೃದ್ಧರು ಮತ್ತು ವಿಕಲಾಂಗರು ತುಂಬ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಲಿಫ್ಟಿನ ಸೌಲಭ್ಯ ಇಲ್ಲ. ನಡೆದುಕೊಂಡು 40 ಸ್ಟೆಪ್ ಹತ್ತಿ ನಡೆದುಕೊಂಡೇ 2ನೇ ಮಹಡಿಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ನ 2ನೇ ಮಹಡಿಯಲ್ಲಿರುವಂತಹ ತಾಲೂಕು ಕಚೇರಿಗೆ ದಿನನಿತ್ಯ ಹೋಗಬೇಕಾದಂತಹ ಒಂದು ಸಮಸ್ಯೆ ഇಲ್ಲಿನ ಜನರಿಗೆ, നാഗരികರಿಗೆ ഉണ്ടാಗಿದೆ. പേപ്പറിന് വേണ്ടി അവിടെ പോയെന്ന് പറയുന്നു. 1ാം നിലയിലുണ്ടെന്ന് പറഞ്ഞ് വന്നത് ഇപ്പോൾ 2ാം നില. ഞാൻ ആർട്ട് പേഷ്യൻ്റാണ്. ഭയങ്കര ബുദ്ധിമുട്ടാണ്. കടലാസും ശരിയായിട്ട് കിട്ടുന്നില്ല. ಬಾಡಿಗೆ ಕುರಿತಾಗಿ ಉಂಟಾದ ವಿವಾದವೇ ಈ ರೀತಿ ಸ್ಥಳಾಂತರಗೊಳ್ಳಲು ಕಾರಣವೆಂದು ಅಧಿಕೃತರು ತಿಳಿಸಿದ್ದಾರೆ. ഇപ്പോൾ നമ്മുടെ 2 സെക്ഷനും മറ്റേ അപ്പുറത്തെ റൈറ്റ് സൈഡിലുള്ള സെക്ഷൻ അസൈൻമെൻറ്റും പിന്നെ ബിൽഡിംഗ് ടാക്സും പിന്നെ B സെക്ഷനും G സെക്ഷനും പിന്നെ സർട്ടിഫിക്കറ്റ് ഉള്ളത്. പിന്നെ ഇപ്പുറത്തെ ലെഫ്റ്റ് സൈഡിലുള്ളത് തഹസിൽദാറും അഡീഷണൽ തഹസിൽദാർ ബിൽഡിങ്ങും മറ്റേ എസ്റ്റാബ്ലിഷ്മെൻറ്റ് ഇലക്ഷൻ സെക്ഷനും പിന്നെ J സെക്ഷനും പിന്നെ റീസർവേ സെക്ഷനൊക്കെ ഇതിലുള്ളത്. ഇതിൽ പിന്നെ തട്ടിലുള്ളതുകൊണ്ട് ആൾക്കാർക്ക് കുറച്ച് ബുദ്ധിമുട്ടുണ്ട്. പക്ഷേ നമ്മൾ കുറച്ച് വയസ്സായ ആൾക്കാർക്ക് വന്നു കഴിഞ്ഞാൽ CMDRF വന്നു കഴിഞ്ഞാൽ ചെക്ക് നമ്മൾ അവിടെ പോയി അവർക്ക് കൊടുക്കുന്നുണ്ട് ബുദ്ധിമുട്ടില്ലാത്ത രീതിയിൽ.
ತಾಲೂಕು ಮಂಜೂರುಗೊಂಡಾಗ ಕಚೇರಿಯನ್ನು ಮಂಜೇಶ್ವರದ ಸರ್ಕಾರಿ ಸ್ಥಳದಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಉಪ್ಪಳದಲ್ಲಿ ಕಚೇರಿ ಸ್ಥಾಪನೆಯಾಗಬೇಕೆಂದು ಪಟ್ಟು ಹಿಡಿದವರು ಇದೀಗ ಖಾಸಗಿ ಕಟ್ಟಡದ ಮಹಡಿಗೆ ಕಚೇರಿ ಸ್ಥಳಾಂತರಗೊಂಡಿದ್ದರಿಂದ ಉಂಟಾದ ತೊಡಕಿಗೆ ತುಟಿಕ್ ಮಿಟಿಕ್ ಎನ್ನುತ್ತಿಲ್ಲವೆಂಬ ಆರೋಪ ಕೇಳಿಬಂದಿದೆ. ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತವಾಗಲು ಮಂಜೇಶ್ವರದಲ್ಲಿ ಕಚೇರಿ ತೆರೆಯಬೇಕೆಂಬ ಬೇಡಿಕೆಯೊಂದಿಗೆ ಇದೀಗ ಸಿಪಿಐ ಮಂಜೇಶ್ವರ ಘಟಕ ಹೋರಾಟಕ್ಕಿಳಿದಿದೆ. ಅಂತೂ ಕಚೇರಿ ಎಲ್ಲಿ ಕಾರ್ಯಾಚರಿಸಿದರೂ ಜನರಿಗೆ ಅನುಕೂಲವಾಗುವ ವ್ಯವಸ್ಥೆ ಇದ್ದಲ್ಲಿ ಸೂಕ್ತ ಎಂದೇ ಹೇಳಬಹುದು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. BMS ಕಾಸರಗೋಡು ವಲಯ ಸಮಿತಿ ವತಿಯಿಂದ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ನಗರದ ತಾಳಿಪಟ್ಟು ಮೈದಾನದಲ್ಲಿ ನಡೆದ ಪಂದ್ಯಾಟದಲ್ಲಿ ಕಾಸರಗೋಡಿನ JK ಅಕಾಡೆಮಿ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. BMSನ 50ನೇ ವರ್ಷಾಚರಣೆ ಪ್ರಯುಕ್ತ ಅಡ್ವೊಕೇಟ್ P. ಸುಹಾಸ್ ರವರ ಸ್ಮರಣಾರ್ಥ BMS ಕಾಸರಗೋಡು ವಲಯ ಸಮಿತಿ ವತಿಯಿಂದ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ನಗರದ ತಾಳಿಪಟ್ಟು ಮೈದಾನದಲ್ಲಿ ಆಯೋಜಿಸಿದ್ದ ಪಂದ್ಯಾವಳಿಯನ್ನು ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿದರು. ಒಬ್ಬರು ತನ್ನ ಜೀವನವನ್ನ, ತನ್ನ ಯೌವನವನ್ನ, ತನ್ನ ಪ್ರಾಣವನ್ನ, ತನ್ನ ದೇಹವನ್ನ ಪ್ರಾಣ ಕಣದಲ್ಲೂ ರಾಷ್ಟ್ರ ಮಾತೆಗೆ ಅರ್ಪಿತವಾಗಿ ಬದುಕನ್ನು ಕಂಡುವುದರ ಮುಖಾಂತರ ಈ ರಾಷ್ಟ್ರದ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆ, ಕಾರ್ಮಿಕರ ಬದುಕನ್ನು ಹಸನು ಮಾಡಬೇಕನ್ನತಕ್ಕಂಥ ರಾಷ್ಟ್ರೀಯ ಚಿಂತನೆ ಮುಖಾಂತರ ಭಾರತೀಯ ಮದ್ದೂರು ಸಂಘವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ದತ್ತೋಪಂತ ಟೆಂಗಡಿಯವರಿಗೆ ಸ್ಮರಣೆಯನ್ನು ಅರ್ಪಣೆ ಮಾಡತಕ್ಕಂಥ ದಿನ. ಎರಡನೇದು, ಸಂಘದ ಕಾರ್ಯಕರ್ತನಾಗಿ ಬೆಳೆದು ಮಣ್ಣಿನಲ್ಲಿ ಆಟವನ್ನು ಆಡ್ತಾ ಧರ್ಮ ರಾಷ್ಟ್ರದ ಚಿಂತನೆಗೋಸ್ಕರ ತನ್ನ ಜೀವನವನ್ನು ಬಲಿದಾನ ಮಾಡಿರ್ತಕ್ಕಂಥ ಸುಹಾಸ್ ಅಡ್ವೊಕೇಟ್ನ ಆತ್ಮಕ್ಕೆ ಪ್ರಾಣಕ್ಕೆ ಚಿರಾಂಜಲಿಯನ್ನು ಅರ್ಪಣೆ ಮಾಡತಕ್ಕಂಥ ದಿನ. RSS ಮಂಗಳೂರು ಗ್ರಾಮಾಂತರ ಸಂಚಾಲಕ್ ದಿನೇಶ್ ಮಡಪುರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. BMS ಪ್ರಧಾನ ಕಾರ್ಯದರ್ಶಿ MP ರಾಜೀವನ್ ಮುಖ್ಯ ಭಾಷಣ ಮಾಡಿದರು. ಅಡ್ವೊಕೇಟ್ P. ಮುರಳೀಧರ್, KA ಶ್ರೀನಿವಾಸ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಂದ್ಯಾವಳಿಯಲ್ಲಿ 32ರಷ್ಟು ತಂಡಗಳು ಪಾಲ್ಗೊಂಡವು. ಅಂತಿಮವಾಗಿ JK ಅಕಾಡೆಮಿ ಕಾಸರಗೋಡು ತಂಡ ಚಾಂಪಿಯನ್ ಆಗಿ ಮೂಡಿಬಂದರೆ ಮೂಡಬಿದ್ರೆಯ ಆಳ್ವಾಸ್ ತಂಡ ರನ್ನರ್ಸ್ ಅಪ್ಗೆ ತೃಪ್ತಿಪಟ್ಟುಕೊಂಡಿತು. ಬರಗಾಲ ಕಾಡುತ್ತಿದೆ ಎಲ್ಲೆಲ್ಲೂ. ವರುಣನ ಅವಕೃಪೆಯಿಂದ ಭೂಮಿ ಬರಡಾಗುತ್ತಿದ್ದರೂ ಕೆಲವೆಡೆ ನೀರಿನ ತಟಗಳು ಕಾಣಸಿಗುತ್ತಿವೆ. ಆದರೆ ಇವುಗಳು ಸರಿಯಾದ ನಿರ್ವಹಣೆಯಾಗದೆ ಪಾಳು ಬಿದ್ದಿವೆ. ಇಂತಹ ಕೆರೆಗಳ ದುರಸ್ತಿಯಾದಲ್ಲಿ ಬಹುತೇಕ ನೀರಿನ ಸಮಸ್ಯೆ ಶಮನವಾಗಬಹುದು. ಈ ಕುರಿತು ಒಂದು ವರದಿ. ಒಂದು ಊರಿನ ನೀರಿನ ಸಮಸ್ಯೆಗೆ ಉತ್ತಮ ಪರಿಹಾರೋಪಾಯವಾಗಿರುವ ಕೆರೆಗಳು ಇಂದು ಅಲ್ಲಲ್ಲಿ ಸೂಕ್ತ ರೀತಿಯಲ್ಲಿ ದುರಸ್ತಿಯಾಗದೆ ನೀರು ಮಲಿನವಾಗಿದೆ. ರಾಜ್ಯ ಸರ್ಕಾರವು ಹರಿತ ಕೇರಳ ಯೋಜನೆಯ ಅಂಗವಾಗಿ ಸ್ಥಳೀಯಾಡಳಿತ ಸಂಸ್ಥೆಗಳ ಸಹಕಾರದೊಂದಿಗೆ ತೋಡು, ಕೆರೆ, ಹಳ್ಳಗಳ ಶುಚಿ ಕಾರ್ಯ ಆರಂಭಿಸಿತ್ತಾದರೂ ಆ ಚಟುವಟಿಕೆ ಕೆಲವೇ ದಿನಗಳ ಬಳಿಕ ಕಣ್ಮರೆಯಾಯಿತು. ಇದರಿಂದಾಗಿ ಯೋಜನೆಯ ಗುರಿ ಅಲ್ಲಿಗೆ ಸ್ಥಗಿತಗೊಂಡಿತು. ಸುಡು ಬಿಸಿಲಿದ್ದರೂ ರಾಜ್ಯದಲ್ಲಿ ನೀರು ಬತ್ತಿ ಹೋಗದ ಹಲವಾರು ನೀರಿನ ತಟಗಳು ಇಂದೂ ನಮಗೆ ಕಾಣಸಿಗುತ್ತವೆ. ಆಯಾ ಸ್ಥಳೀಯಾಡಳಿತ ಸಂಸ್ಥೆಗಳು ಇನ್ನಾದರೂ ಎಚ್ಚೆತ್ತು ವಿವಿಧ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಇಂತಹ ಕೆರೆಗಳ ದುರಸ್ತಿ ನಡೆಸಿದರೆ ರಾಜ್ಯದ ನೀರಿನ ಸಮಸ್ಯೆಯನ್ನು ಒಂದು ಮಟ್ಟಿಗಾದರೂ ಮೆಟ್ಟಿ ನಿಲ್ಲಬಹುದು. ನ್ಯೂಸ್ ಡೆಸ್ಕ್, KCN. ಕಾಸರಗೋಡು ಮಲ್ಲಿಕಾರ್ಜುನ ದೇಗುಲದ ವರ್ಷಾವಧಿ ಜಾತ್ರೆ ಪ್ರಯುಕ್ತ ಸೋಮವಾರ ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಅಲಂಕಾರ ಪೂಜೆ ನೆರವೇರಿತು. ಉಚ್ಚಿಲ ಪದ್ಮನಾಭ ತಂತ್ರಿಗಳ ಕಾರ್ಮಿಕತ್ವದಲ್ಲಿ ವೈದಿಕ ಕಾರ್ಯಗಳು ನಡೆಯುತ್ತಿವೆ. ಕಾಸರಗೋಡಿನ ಮಲ್ಲಿಕಾರ್ಜುನ ದೇಗುಲದಲ್ಲಿ ಭಾನುವಾರದಿಂದ ವರ್ಷಾವಧಿ ಜಾತ್ರೆ ಆರಂಭಗೊಂಡಿತು. ಬೆಳಿಗ್ಗೆ 11:30ಯ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಆಗುವುದರೊಂದಿಗೆ ಉತ್ಸವಕ್ಕೆ ಚಾಲನೆ ಸಿಕ್ಕಿತು. ದೇಗುಲದಲ್ಲಿ ವೈದಿಕ ಕಾರ್ಯಗಳು ಉಚ್ಚಿಲ ಪದ್ಮನಾಭ ತಂತ್ರಿಗಳ ಕಾರ್ಮಿಕತ್ವದಲ್ಲಿ ನಡೆಯುತ್ತಿದೆ. ಸೋಮವಾರ ಉತ್ಸವದ ಅಂಗವಾಗಿ ದೇಗುಲದಲ್ಲಿ ವಿಶೇಷ ಅಲಂಕಾರ ಪೂಜೆ ಜರುಗಿದವು. ಮಂಗಳವಾರ ಜಾತ್ರೆಯ 3ನೇ ದಿನವಾಗಿದ್ದು ಅಂದು ರಾತ್ರಿ ಉತ್ಸವ ಬಲಿಯೊಂದಿಗೆ ಕಟ್ಟೆ ಪೂಜೆ, ದೀಪೋತ್ಸವ ನೆರವೇರಲಿದೆ. ಸೋಮವಾರ ಸಂಜೆ ದೇಗುಲದಲ್ಲಿ ಭಕ್ತರಿಂದ ಭಜನಾ ಸೇವೆ ನಡೆಯಿತು. ಮೂಸಾ ಕುಂಜಿಮುಕ್ರಿ ಸ್ಮರಣಾರ್ಥ ನಿರ್ಮಿಸಲಾದ ತಾಜುಲ್ ಉಲಮಾ ಸೌಧಂನನ್ನು ಉದ್ಘಾಟಿಸಲಾಯಿತು. ಕಾಂತಪುರಂ AP ಅಬುಬಕರ್ ಮುಸ್ಲಿಯಾರ್ ಕಟ್ಟಡಕ್ಕೆ ಚಾಲನೆ ಇತ್ತು. ಮಿಯಪದವ್ ಕೇರಳ ಮುಸ್ಲಿಂ ಜಮಾತ್ SYS ಹಾಗೂ ಮೀಂಜದ SSFನ ಜಂಟಿ ವತಿಯಿಂದ ತಾಜುಲ್ ಉಲಮಾ ಸೌಧವನ್ನು ಉದ್ಘಾಟಿಸಲಾಯಿತು. ಮೂಸಾ ಕುಂಜಿಮುಕ್ರಿ ಸ್ಮಾರಕದ ಅಂಗವಾಗಿ ನಿರ್ಮಿಸಲಾದ ಕಟ್ಟಡವನ್ನು ಅಖಿಲ ಭಾರತ ಸುನ್ನಿ ಜಮ್ಇಯಾತುಲ್ ಉಲಮಾ ಕಾರ್ಯದರ್ಶಿ ಕಾಂತಪುರ AP ಅಬುಬಕರ್ ಮುಸ್ಲಿಯಾರ್ ಉದ್ಘಾಟಿಸಿದರು. മുർസലീങ്ങളാണ്. അതിൽ നിന്നും പ്രധാനികളായ 5 ഉലുൽ അസ്മ ആണ്. അവർക്കെല്ലാവർക്കും നേതാവായി, അഖില ലോക ചരാചരങ്ങൾക്ക് നേതാവായി
അല്ലാഹു സുബ്ഹാനഹു വ തആല തിരഞ്ഞെടുത്ത് അയച്ചിട്ടുള്ള ആളാണ് അഷ്റഫുൽ ഖൽഖ് മുഹമ്മദുർ റസൂലുള്ളാഹി സ്വല്ലല്ലാഹു ಅಲೈಹಿ ವಸಲ್ಲಂ. ಇದಕ್ಕೂ ಮೊದಲು ಕಾಂತಪುರ ಅವರನ್ನು ಉಪ್ಪಳದಿಂದ ವಾಹನ ಮೆರವಣಿಗೆಯ ಮೂಲಕ ಮೇಯ ಪದವಿಗೆ ಕರೆತರಲಾಯಿತು. ಕೋಯಮ್ಮ ತಂಗಳ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಸಮಾರಂಭದಲ್ಲಿ ಕಟ್ಟಡ ನಿರ್ಮಾಣದ ಹರಿಕಾರ ಮುಕ್ರಿ ಬಶೀರ್ ಬೆಜ್ಜಂಗಳರವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ತಾಜುಲ್ ಉಲಮಾ ಸೌದಂನ ಅಧ್ಯಕ್ಷ ಅಹಮದ್ ಜಲಾಲುದ್ದೀನ್, ಕೆಪಿ ಹುಸೈನ್ ಸದಿ, ಕೆಸಿ ರೋಡ್, ಬಾಯಾರ್ ತಂಗಳ್, ಅಬ್ದುಲ್ ಖಾದರ್ ಮದನಿ, ಹರ್ಷದ್ ವರ್ಕಾಡಿ, ಮುಸ್ತಫಾ ಕಡಂಬಾರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಫಸಲ್ ಕೋಯಮ್ಮ ತಂಗಳ್ ಪ್ರಾರ್ಥನಾ ಕಾರ್ಯವನ್ನು ನೆರವೇರಿಸಿದರು. ಮಂಜೇಶ್ವರ ತೂಮಿನಾಡಿನ ಮಹಾಕಾಳಿ ಕ್ರೀಡಾ ಬಳಗದ ವತಿಯಿಂದ ಹಗ್ಗ ಜಗ್ಗಾಟ ಸ್ಪರ್ಧೆ ಜರುಗಿತು. ಪಂದ್ಯಾವಳಿಯನ್ನು ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿದರು. ಮಂಜೇಶ್ವರದ ತೂಮಿನಾಡಿನ ಮಹಾಕಾಳಿ ಕ್ರೀಡಾ ಬಳಗದ ವತಿಯಿಂದ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಿತು. ಸ್ಪರ್ಧಾಕೂಟದಲ್ಲಿ 40ರಷ್ಟು ತಂಡಗಳು ಪಾಲ್ಗೊಂಡವು. ಕೃಷ್ಣ ಶಿವಕೃಪಾ ಕುಂಜತೂರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ನಿವೃತ್ತ ತಹಶೀಲ್ದಾರ್ ಸೋಮಶೇಖರ್ ಉದ್ಘಾಟಿಸಿದರು. ಮೋಹನ್ ಶೆಟ್ಟಿ ತೂಮಿನಾಡು, ಆನಂದ ಮಾಸ್ಟರ್, ಬಾಲಕೃಷ್ಣ, ಜಯಂತ ಮೊಂಟೇಪದವು, ಸದಾಶಿವ ಕಣ್ವತೀರ್ಥ, ಸುರೇಶ್ ಶೆಟ್ಟಿ ಕುಂಜತೂರು, ಹರೀಶ್ ಶೆಟ್ಟಿ ಮಾಡ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಆರಂಭಗೊಂಡ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ಸದಾಶಿವ ಕಣ್ವತೀರ್ಥರವರು ಚಾಲನೆ ಇತ್ತರು. ಬಲಿಷ್ಠ ತಂಡಗಳ ಮಧ್ಯೆ ನಡೆದ ಹಗ್ಗ ಜಗ್ಗಾಟದಲ್ಲಿ ದೇವಿ ಬೇಂಗರೆ ಪ್ರಥಮ ಸ್ಥಾನ ಪಡೆಯಿತು. ಕಾಡಬೆಟ್ಟು ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಶಿಸ್ತಿನ ತಂಡವಾಗಿ ಶ್ರೀರಾಮ ಬೆಜ್ಜ ತಂಡ ಆಯ್ಕೆಯಾಯಿತು. ಉತ್ತಮ ಕೋಚ್ ಆಗಿ ಸುರೇಶ್ ಬೀಸಿರೋಡ್ ಹಾಗೂ ಉತ್ತಮ ಆಟಗಾರನಾಗಿ ಅವಿನಾಶ್ ಬಹುಮಾನ ಪುರಸ್ಕೃತರಾದರು. ಮುನ್ನಾಡ್ ಪೀಪಲ್ಸ್ ಕೋಆಪರೇಟಿವ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಹೊಸ ಕಟ್ಟಡದ ಉದ್ಘಾಟನೆ ಬುಧವಾರ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸೋಮವಾರ ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಕಾಸರಗೋಡು ಕೋಆಪರೇಟಿವ್ ಎಜುಕೇಷನಲ್ ಸೊಸೈಟಿಯ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಮುನ್ನಾಡ್ನ ಪೀಪಲ್ಸ್ ಕೋಆಪರೇಟಿವ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ 10ನೇ ವರ್ಷಾಚರಣೆ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಇದೇ ಬುಧವಾರ ಹೊಸದಾಗಿ ನಿರ್ಮಿಸಿದ ಸಂಸ್ಥೆಯ ಕಟ್ಟಡದ ಉದ್ಘಾಟನಾ ಕಾರ್ಯ ನಡೆಯಲಿದೆ. ಕಟ್ಟಡಕ್ಕೆ WFDUನ ಉಪಾಧ್ಯಕ್ಷ AK ಪದ್ಮನಾಭನ್ ಚಾಲನೆ ನೀಡಲಿರುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ಅಂದು ಕಾಲೇಜಿನ ಹೊಸ ಗ್ರಂಥಾಲಯದ ಉದ್ಘಾಟನೆಯನ್ನು ಪ್ರಮುಖ ಸಾಹಿತಿ T ಪದ್ಮನಾಭನ್ ನಿರ್ವಹಿಸುವರು ಎಂದು ಹೇಳಿದರು. ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸೊಸೈಟಿಯ ಅಧ್ಯಕ್ಷ P ರಾಘವನ್, ಸುರೇಶನ್ ಉಪಸ್ಥಿತರಿದ್ದರು. ಜಾಗತಿಕ ತಾಪಮಾನ ಎಂಬ ವಿಷಯದಲ್ಲಿ ಕೇಂದ್ರ ವಿಶ್ವವಿದ್ಯಾನಿಲಯದಲ್ಲಿ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಯಿತು. ಹಲವು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸಾಮಾಜಿಕ ಅರಣ್ಯ ಯೋಜನೆ ಅಂಗವಾಗಿ ಕೇಂದ್ರ ವಿಶ್ವವಿದ್ಯಾನಿಲಯದಲ್ಲಿ ಜಾಗತಿಕ ತಾಪಮಾನದ ಕುರಿತಾಗಿ ವಿಚಾರ ಸಂಕಿರಣ ಏರ್ಪಡಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಂದಾಯ ಸಚಿವ E ಚಂದ್ರಶೇಖರನ್ ಅವರು ಜಾಗತಿಕ ತಾಪಮಾನವನ್ನು ಕಡಿಮೆಗೊಳಿಸಲು ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹಮ್ಮಿಕೊಳ್ಳಬೇಕು, ಇಲ್ಲದಿದ್ದಲ್ಲಿ ಜೀವಸಂಕುಲಕ್ಕೆ ಅಪಾಯವಿದೆ ಎಂದು ಅಭಿಪ್ರಾಯಪಟ್ಟರು. ಡಾಕ್ಟರ್ ಜಯಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. P ಬಿಜು ವಿಚಾರ ಸಂಕಿರಣವನ್ನು ಮಂಡಿಸಿದರು. ಫಾರೆಸ್ಟ್ ರೇಂಜ್ ಆಫೀಸರ್ ವಿನು T ಪ್ರಭಾಕರ್ ಮೊದಲಾದವರು ಮಾತನಾಡಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಾತ್ಯತೀತ ಹೆಸರಲ್ಲಿ ಕೋಮು ಧ್ರುವೀಕರಣೆ ಮಾಡಲು ರಾಜ್ಯ ಸರ್ಕಾರ ಯತ್ನ, ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಆರೋಪ. ಉಪ್ಪಳದಲ್ಲಿ ತಾಲೂಕು ಕಚೇರಿ 3ನೇ ಮಹಡಿಗೆ ಸ್ಥಳಾಂತರ, ವೃದ್ಧರಿಗೆ ವಿಕಲಚೇತನರಿಗೆ ತ್ರಾಸವೆಂದು ನಾಗರಿಕರು. BMS ವಲಯ ಸಮಿತಿ ವತಿಯಿಂದ ನಡೆಯಿತು ಕಬಡ್ಡಿ ಪಂದ್ಯಾವಳಿ, JK ಅಕಾಡೆಮಿ ಚಾಂಪಿಯನ್. ನೀರಿಗಾಗಿ ಎಲ್ಲೆಡೆ ಹಾಹಾಕಾರ, ವ್ಯಥ, ಪಾಳು ಬಿದ್ದಿದೆ ಕೆರೆಗಳು, ದುರಸ್ತಿ ನಡೆಸದೇ ಇದ್ದ ಸಂಪನ್ಮೂಲ ಬಳಸದ ಅಧಿಕಾರಿಗಳು. ಕಾಸರಗೋಡಿನ ಮಲ್ಲಿಕಾರ್ಜುನ ದೇಗುಲದಲ್ಲಿ ನಡೆಯುತ್ತಿದೆ ವರ್ಷಾವಧಿ ಜಾತ್ರೆ, ಸೋಮವಾರ ನಡೆಯಿತು ವಿಶೇಷ ಅಲಂಕಾರ ಪೂಜೆ. ಮುನ್ನಾಡ್ ಪ್ಯೂಪಿಲ್ಸ್ ಕೋಆಪರೇಟಿವ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ 10ನೇ ವರ್ಷಾಚರಣೆ, ಬುಧವಾರ ನಡೆಯಲಿದೆ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.